ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಎಲ್ಲರಿಗೂ ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತು ನಮ್ಮ ಟೆನ್ಸಿನ ಮೂರನೇ ಟೈಪ್ಸ್ ಆಗಿರ್ತಕ್ಕಂತಹ ಒಂದು ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನ ಏನ್ ಮಾಡೋಣ, ಈ ಒಂದು ಕ್ಲಾಸ್ ನಲ್ಲಿ ಸ್ಟಡಿ ಮಾಡೋಣ. ವಾಟ್ ಈಸ್ ಸಿಂಪಲ್ ಫ್ಯೂಚರ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಟೆನ್ಸ್ ನಲ್ಲಿ ಏನೇನಿದೆ, ಅದೇ ರೀತಿಯಾಗಿ ಇದನ್ನ ನೆಕ್ಸ್ಟ್ ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಕೂಡ ಇರ್ತವೆ. ಓಕೆ, ಅದೇ ರೀತಿಯಾಗಿ ಏನ್ ಮಾಡೋಣ ಅಂದ್ರೆ, ಈಗ ಆಲ್ರೆಡಿ ನಾವು 10 ವಿಡಿಯೋಗಳನ್ನ, ಮೋರ್ ದನ್ 10 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ಆ ವಿಡಿಯೋಗಳನ್ನ ಒಂದೊಂದಾಗಿ ನೋಡ್ಕೊಂತ ಯಾರು ಬಂದಿರಿ, ಈ ವಿಡಿಯೋ ಅವ್ರಿಗೆ ಬಹಳಷ್ಟು ಈಸಿಯಾಗಿ ತಿಳಿದು ಬಿಡ್ತದೆ. ಓಕೆ, ಯಾಕಂದ್ರ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದ್ರೆ ಏನು, ಸಾಮಾನ್ಯ ಭವಿಷ್ಯತ್ ಕಾಲ ಅಂದ್ರೆ ಏನು. ಫ್ಯೂಚರ್ ಟೆನ್ಸ್ ಅಂದ್ರೆ ಮುಖ್ಯವಾಗಿ ತಿಳ್ಕೊಳ್ಳಿ, ಮುಂದೆ ಆಗುವಂಥದ್ದು ಫ್ಯೂಚರ್ ಟೆನ್ಸ್ ಆಗಿರ್ತದೆ. ಓಕೆ ಓಕೆ ಮುಂದೆ ಲೈಕ್ ಟು ಹ್ಯಾಪನ್, ಮುಂದೆ ಏನು ಆಗೋದೈತಿ, ದಟ್ ಈಸ್ ಭವಿಷ್ಯತ್ ಕಾಲ. ಫ್ಯೂಚರ್ ಟೆನ್ಸ್ ಅನ್ನೋದನ್ನ ಅದಕ್ಕೆ ನಾವು ಎಸ್ ಹಂಗಿದ್ದಾಗ ಸಿಂಪಲ್ ಫ್ಯೂಚರ್ ಟೆನ್ಸ್ ಎದಕ್ಕಂತ ಹೇಳ್ತೀವಿ. ಸಿಂಪಲ್ ಫ್ಯೂಚರ್ ಟೆನ್ಸ್ ಯೂಸ್ ಟು ಟಾಕ್ ಅಬೌಟ್ ಆಕ್ಷನ್ಸ್ ದ್ಯಾಟ್ ವಿಲ್ ಹ್ಯಾಪನ್ ಇನ್ ದ ಫ್ಯೂಚರ್. ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಆಕ್ಷನ್ಸ್ಗಳು, ಓಕೆ, ಆಕ್ಷನ್ಸ್ಗಳು ಅವು ಯಾವಾಗ ಆಗ್ತಿರ್ತಾವ, ವಿಲ್ ಹ್ಯಾಪನ್ ಇನ್ ದ ಫ್ಯೂಚರ್, ಇನ್ನೂ ಆಗಿಲ್ಲ, ಆಗೋ ವಿಧಾವ. ಎಸ್ ಇಂಥವುಗಳಿಗೆ ಏನಂತ ಕರಿತೀವಿ ಅಂದ್ರ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ನಾವೇನ್ ಮಾಡ್ತೀವ್ರಿ, ಕರಿತೀವಿ. ಹೌದಾ? ಎಸ್, ಯಾರು ಈ ಒಂದು ವಿಡಿಯೋನ ಹೊಸದಾಗಿ ನೋಡಕತ್ತೀರಿ, ಹಿಂದೆ ವಿಡಿಯೋಸ್ಗಳದಾವ, ಅವುಗಳನ್ನು ಕೂಡ ಟೆನ್ಸ್ ನೋಡ್ಕೊಂತ ಪ್ರತಿಯೊಂದು ವಿಡಿಯೋ ನೋಡ್ಕೊಂತ ಬಂದ್ರ ನಿಮ್ಗೆ ಟೆನ್ಸ್ ಪರ್ಫೆಕ್ಟ್ ಆಗಿ ಹೋಗ್ತದ. ಅದೇ ರೀತಿಯಾಗಿ ಯಾರು ಹೊಸವಾಗಿ ಅದರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಇಲ್ಲಿ ನೋಡ್ರಿ, ಮುಂದೆ ಆಗ್ತಕ್ಕಂತಹ ಆಕ್ಷನ್ಸ್ ಗಳನ್ನ ಹೇಳುವಂತಹುಗಳಿಗೆ ಏನಂತ ಕರಿತೀವಿ ನಾವು, ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ಏನ್ ಮಾಡ್ತೀವ್ರಿ, ಕರಿತೀವಿ. ಓಕೆ, ಎಸ್, ಹಂಗಿದ್ರೆ ನೋಡೋಣ ಇದ್ರ ಸ್ಟ್ರಕ್ಚರ್ ಯಾವ ತರ ಇರ್ತೈತಿ. ವಾಟ್ ಈಸ್ ದ ಸ್ಟ್ರಕ್ಚರ್? ನಮ್ ಸ್ಟ್ರಕ್ಚರ್ ಅಂತ ನೆನಪು ಬರ್ಬೇಕು ನಿಮಗ. ಸಬ್ಜೆಕ್ಟು ಪ್ಲಸ್ ವರ್ಬು ಪ್ಲಸ್ ಆಬ್ಜೆಕ್ಟು ಸರ್ ಹೇಳ್ಯಾರ, ದಿಸ್ ಈಸ್ ಫಾರ್ಮುಲಾ ಅಂತ ತಿಳ್ಕೊಂಡ್ಬಿಡ್ರಿ. ಇದೇನ್ರಿದ, ಇದೊಂದು ಫಾರ್ಮುಲಾ. ಎಸ್, ಈ ಫಾರ್ಮುಲಾ ಎದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತದ. ಎದಕ್ಕೆ ಯೂಸ್ ಮಾಡ್ತೀವ್ರಿ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅನ್ನು ಯಾವ ರೀತಿ ಯೂಸ್ ಮಾಡ್ತೀವಿ, ಹೆಂಗ್ ಯೂಸ್ ಮಾಡ್ತೀವಿ ಅನ್ನೋದು ಯು ಆಲ್ರೆಡಿ ನೋ ದ ಕಾನ್ಸೆಪ್ಟ್. ಓಕೆ, ಈ ತರನಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇದ್ದಾಗ ಇಲ್ಲಿರ್ತಕ್ಕಂಥ ಸಬ್ಜೆಕ್ಟ್ ಒಂದಿಗೆ ಏನೈತ್ರಿ, ಹೆಲ್ಪಿಂಗ್ ವರ್ಬ್ ಅದ, ಆಮೇಲೆ ಏನದ, ಬೇಸ್ ವರ್ಬ್ ಅದ. ಎಸ್, ತಿಳ್ಕೊಂಡ್ಬಿಡ್ರಿ ವಿದ್ಯಾರ್ಥಿಗಳೇ, ಯಾವಾಗ ವಿಲ್ ಅಂತಕ್ಕಂಥದ್ದು ಒಂದು ಹೆಲ್ಪಿಂಗ್ ವರ್ಬ್ ಆಗಿಯೂ ಕೂಡ ಕೆಲಸ ಮಾಡ್ತದ, ಒಂದು ಮಾಡೆಲ್ ವರ್ಬ್ ಆಗಿಯೂ ಕೂಡ ಏನ್ ಮಾಡ್ತೈತಿ, ಕೆಲಸ ಮಾಡ್ತೈತಿ. ಹೆಲ್ಪಿಂಗ್ ವರ್ಬು ಹೌದು, ಮಾಡೆಲ್ ವರ್ಬು ಹೌದು. ಹಂಗಿದ್ದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ V1 ಅನ್ನ ಬಳಸ್ತೀವಿ. ಓಕೆ, ಯಾವುದೇ ಮಾಡೆಲ್ ವರ್ಬ್ ಜೋಡಿ ನಾವೇನ್ ಬಳಸ್ತೀವ್ರಿ, V1 ಅಂತಕ್ಕಂಥದನ್ನ ಬಳಸ್ತೀವಿ. ನೋಡ್ರಿ, ಸಬ್ಜೆಕ್ಟು ವಿಲ್ಲು, ಬೇಸ್ ವರ್ಬ್ ಅಂದ್ರೆ ಯಾವುದು, V1. ಐ ವಿಲ್ ಗೋ ಟು ಸ್ಕೂಲ್, ಸಬ್ಜೆಕ್ಟು ಹೆಲ್ಪಿಂಗ್ ವರ್ಬು. ಎಸ್ ಸರ್, ಮತ್ತು ನಾವು ಬಹಳಷ್ಟು ಸಲ ಕೇಳಿದ್ವಿ, ಇದ್ರೊಳಗ ಶಾಲ್ ಮತ್ತು ವಿಲ್ ಅಂತಕ್ಕಂಥ ನಾವು ಸಣ್ಣಾಗಿದ್ದಾಗ ಕಲ್ತಿದ್ವಿ ಸರ್ ಅಂತ ಹೇಳ್ತೀವಿ. ಓಕೆ, ಇವೆರಡಕ್ಕರ ನಡುವೆ ಏನು ಕಾಂಪ್ಲಿಕೇಶನ್ ಐತಿ, ಈ ಎರಡಕ್ಕರ ನಡುವೆ ಏನು ಜಗಳ ಐತಿ ಅಂತಕ್ಕಂಥದನ್ನ ವಿಡಿಯೋನ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಕಾದು ನೋಡ್ರಿ. ಮುಂದಿನ ಬರ್ತಕ್ಕಂತಹ ಒಂದು 2 ಸ್ಲೈಡ್ಗಳಲ್ಲಿ ನಿಮಗೆ ಡೌಟ್ ಕ್ಲಿಯರ್ ಆಗ್ತೈತಿ. ಶಾಲ್ ಎಲ್ಲಿ ಬಳಸಬೇಕು, ವಿಲ್ ಎಲ್ಲಿ ಬಳಸಬೇಕು ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಯಾವ ಸಜೆಷನ್ ಅಂತ ಕರಿತೀವಿ, ಯಾಕೆ ಕಾಮನ್ ಫ್ಯಾಕ್ಟರ್ ಆಗಿ ಏನನ್ನ ಯೂಸ್ ಮಾಡ್ಬೇಕು ಅನ್ನೋದನ್ನ ನಿಮ್ಮನ್ನ ಹೇಳ್ತೀನಿ. ಎಲ್ಲಿ ಪರ್ಫೆಕ್ಟ್ ಆಗಿ ಶಾಲ ಬರ್ತದ ಅಂತಕ್ಕಂಥದನ್ನ ಹೇಳ್ತೀನಿ. ಓಕೆ, ಎಸ್, ಈ ರೀತಿಯಾಗಿ ಇರ್ತಕ್ಕಂತಹ ಇದೊಂದು ಟೆನ್ಸ್. ಎಸ್, ನೋಡ್ರಿ, ಸಬ್ಜೆಕ್ಟ್ ಅದ. ಎಸ್, ಇದ್ರೊಳಗೆ ಬರ್ತಕ್ಕಂಥ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಅಂತ ತಿಳ್ಕೊಂಡ್ಬಿಡ್ರಿ, ಯಾವ್ದಂದ್ರೆ ವಿಲ್ ಅಂತಕ್ಕಂಥದ್ದು ಒಂದು ಬಹಳಷ್ಟು ಸಲ ಬಳಸ್ತಕ್ಕಂಥದ್ದು. ವಿಲ್ಲು ರೇರ್ ಆಗಿ ಬಳಸ್ತಕ್ಕಂಥದ್ದು. ರೇರ್ ಅಂದ್ರೆ ಎಲ್ಲಿ ಒಂದು ಕಡೆ ಬಳಸ್ತಕ್ಕಂಥದ್ದು ಯಾವ್ದಂದ್ರ ಶಾಲ್ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು. ಶಾಲ್, ವಿಲ್ ಯಾವ ರೀತಿಯಾಗಿರ್ತಕ್ಕಂತಹ ಕಾನ್ಸೆಪ್ಟ್ ಐತಿ ನೋಡ್ರಿ, ಬಹಳಷ್ಟು ಡೀಪ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಫ್ಯೂಚರ್ ಟೆನ್ಸ್ ಅಂದ್ರೆ ಬಹಳ ಈಸಿ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಎಷ್ಟು ಈಸಿಲ್ಲ ಅಷ್ಟ ತಲೆ ಕೆಡಿಸುವಂತಹ ಒಂದು ಕಾನ್ಸೆಪ್ಟ್ ಆಗಿರ್ತದೆ. ಓಕೆ, ಎಸ್, ಹಂಗಿತ್ತ ನೋಡ್ರಿ, ಶಿ ವಿಲ್ ಕಂಪ್ಲೀಟ್ ಹರ್ ಹೋಮ್ ವರ್ಕ್, ದೇ ವಿಲ್ ಪ್ಲೇ ಕ್ರಿಕೆಟ್. ನೋಡ್ರಿ, ಇಲ್ಲಿ ವಿಲ್ ಜೊತೆಗೆ V1 ಅದ, ಇಲ್ಲಿ ವಿಲ್ ಜೊತೆಗೆ V1 ಅಂತಕ್ಕಂಥದ್ದು ಕಂಪಲ್ಸರಿ ಇರ್ತದ. ವಿಲ್ ಅಷ್ಟ ಬಂದಾಗ V1 ಇರ್ತದ, ವಿಲ್ ಅಷ್ಟ ಏನ್ ಬರ್ತೈತ್ಲ, V1 ಬರ್ತದ. ಮತ್ತೆ ವಿಲ್ ಜೊತೆಗೆ ಬಿ ಬಂದಾಗ ಬ್ಯಾರೆ ಬರ್ತೈತಿ, ವಿಲ್ ಜೊತೆಗೆ ಹ್ಯಾವ್ ಬಂದಾಗ ಬ್ಯಾರೆ ಬರ್ತೈತಿ, ಇದು ಪ್ಯಾಸಿವೈಸ್ ಒಳಗೆ ಬಂದಾಗನ ಬ್ಯಾರೆ ಬರ್ತೈತಿ. ಓಕೆ, ಅಲ್ಲೆಲ್ಲ ಬಹಳಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಾವ. ಇಂಗ್ಲಿಷ್ ಗ್ರಾಮರ್ ಅಂದ್ರ ಒಂದ ರೂಲ್ಸ್ ಅನ್ನ ಇಟ್ಕೊಂಡು ಹೋಗುವಂತ ಗ್ರಾಮರ್ ಅಲ್ಲ, ನೂರಾರು ರೂಲ್ಸ್ ಗಳು ಇರ್ತಾವ. ಐ ವಿಲ್ ಟೆಲ್ ಯು, ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಎಸ್, ಇದು ಅಂಡರ್ಸ್ಟ್ಯಾಂಡ್ ಆಯ್ಕತ್ತ ಅಂತ ತಿಳ್ಕೊತೀನಿ. ಎಸ್, ಸಬ್ಜೆಕ್ಟ್ ಇರ್ತದ, ವಿಲ್ ಇರ್ತದ, ಬೇಸ್ ವರ್ಬ್, ವಿಲ್ ಜೊತೆಗೆ V1 ಕಂಪಲ್ಸರಿ ಇರ್ತದ. ಎಸ್, ಹಂಗಿತ್ತಂದ್ರ ನೆಕ್ಸ್ಟ್ ನೋಡೋಣ, ಏನ್ ನೋಡೋಣ ಅಂದ್ರೆ, ಎಸ್ ನೋಡ್ರಿ, ಕರ್ನಾಟಕ ಕೋಚಿಂಗ್ ಸೆಂಟರ್ ನಮ್ಮ ಆಫ್ಲೈನ್ ಕ್ಲಾಸಸ್ಗಳು ಅವಾಗಿರ್ಲು ಪ್ರತಿ ತಿಂಗಳು ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿರ್ತದ. ಅದೇ ರೀತಿಯಾಗಿ ಬಹಳಷ್ಟು ಜನರು ಇಲ್ಲಿಂದ ಸೆಲೆಕ್ಷನ್ ಆಗೋಗ್ಯಾರ. ಮೋರ್ ದನ್ 2000-3000 ಸ್ಟೂಡೆಂಟ್ಸ್ಗಳು ಟೋಟಲಿ ಇಲ್ಲಿಂದ ಸೆಲೆಕ್ಷನ್ ಆಗಿ ಹೋಗಿರ್ತಾರೆ. ಎಸ್, ಎವ್ರಿ ಇಯರ್ನು ಒಳ್ಳೆಯ ಒಂದು ರಿಸಲ್ಟ್ ಅನ್ನ ಕೊಡ್ತಾ ಬಂದಿದ್ದೇವೆ. ಅದಕ್ಕಾಗಿ ಯಾರಾದರೂ ಎಕ್ಸಾಮ್ಗೆ ಪ್ರಿಪೇರ್ ಆಗಕಂದ್ರ ಬೆಳಗಾವಿಯಲ್ಲಿ ಇರ್ತಕ್ಕಂತಹ ನಂಬರು, ಕಾಂಟ್ಯಾಕ್ಟ್ ನಂಬರು ಇನ್ನೊಮ್ಮೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತದ, ಇಲ್ಲ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಐ ವಿಲ್ ರೀಚ್ ಔಟ್ ಯು.
ಓಕೆ, ಅದೇ ರೀತಿಯಾಗಿ ಶಿವನೇರಿ ಕ್ಲಾಸಸ್ ಕೂಡ ಇದೆ. ಇಲ್ಲಿ ಮರಾಠಿ ಮತ್ತು ಹಿಂದಿ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೂ ಕೂಡ ನಾವು ಅವರ ಭಾಷೆಯಲ್ಲಿ ಏನು ಮಾಡ್ತೇವೆ, ಟೀಚ್ ಮಾಡ್ತೀವಿ. ಡನ್. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇರ್ತಕ್ಕಂತಹ ಇನ್ಸ್ಟಂಟ್ ಡಿಸಿಷನ್ಸ್ ಅಂತೂ ಬರ್ತಾವೆ. ಓಕೆ, ವಾಟ್ ಈಸ್ ಇನ್ಸ್ಟಂಟ್ ಡಿಸಿಷನ್ಸ್? ಓಕೆ, ಇವೆಲ್ಲ ಹೆಂಗಂದ್ರೆ ವೇರ್ ಟು ಯೂಸ್, ಎಲ್ಲಿ ಬಳಸಬೇಕು. ಇನ್ಸ್ಟಂಟ್ ಡಿಸಿಷನ್ ಇರ್ತಾವೆ ಯಾವ ಅಂದ್ರೆ, ನಾ ಈಗ ಭಾಳ ಟಯರ್ಡ್ ಆಗ್ಯಾನ, ಐ ವಿಲ್ ರೆಸ್ಟ್ ನೌ. ನೋಡ್ರಿಲ್ಲ, ಐ ಆಮ್ ಟಯರ್ಡ್, ಐ ವಿಲ್ ರೆಸ್ಟ್ ನೌ. ನಾ ಭಾಳ ಟಯರ್ಡ್ ಆಗ್ಯಾನ, ಈಗ ಜಸ್ಟ್ ನಾ ಕೆಲಸ ಚಾಲು ಐತಿ, ನಾ ರೆಸ್ಟ್ ಮಾಡೋ. ಇನ್ಸ್ಟಂಟ್ ಡಿಸಿಷನ್ಸ್ ಈಸ್ ಮೇಡ್ ರೈಟ್ ನೌ. ಜಗದ ಮೇಲೆ ಆಗ್ತಕ್ಕಂತಹ ಡಿಸಿಷನ್ಸ್ಗಳು ವಿಲ್ ಹಾಕವು. ಇನ್ನು ನೀವು ಮಾಡತ್ತಿಲ್ಲ, ಐ ವಿಲ್ ರೆಸ್ಟ್ ನೌ, ನಾ ರೆಸ್ಟ್ ಮಾಡಾವದೀನಿ ಯಾಕಂದ್ರೆ ನಾ ಟಯರ್ಡ್ ಆಗೀನಿ. ಓಕೆ, ನೆಕ್ಸ್ಟ್ ನೋಡ್ರಿ, ದ ಫೋನ್ ಈಸ್ ರಿಂಗಿಂಗ್, ಐ ವಿಲ್ ಆನ್ಸರ್ ಇಟ್. ಓಕೆ, ಇಲ್ಲಿ ಮಟ್ಟ ಇದಾಗಬೇಕು, ಇದು ಚೇಂಜ್ ಆಗ್ಬೇಕು. ಓಕೆ, ಎಸ್, ಸ್ವಲ್ಪ ಮಿಸ್ಟೇಕ್ ಆಗೈತಿ. ದ ಫೋನ್ ಈಸ್ ರಿಂಗಿಂಗ್, ಫೋನ್ ರಿಂಗ್ ಆಗತೈತಿ, ಐ ವಿಲ್ ಆನ್ಸರ್ ಇಟ್, ನಾನು ಅದಕ್ಕೆ ಆನ್ಸರ್ ಮಾಡಲೇಬೇಕು. ಇಟ್ ಈಸ್ ಹಾಟ್, ಐ ವಿಲ್ ಓಪನ್ ದ ವಿಂಡೋ. ಎಸ್, ಬಹಳ ಶೆಕೆ ಐತಿ, ನಾವು ವಿಂಡೋನ ಓಪನ್ ಮಾಡಬೇಕು ಅಂತಕ್ಕಂಥದ್ದನ್ನ ಐತಿ. ಇದು ಇಲ್ಲಿಂದ ಇದೊಂದು ಎಕ್ಸಾಂಪಲ್, ಇಲ್ಲಿಂದ ಇದೊಂದು ಎಕ್ಸಾಂಪಲ್ ತಗೊಳ್ರಿ. ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗದ, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಓಕೆ, ಎಸ್, ಈ ತರ ಸಡನ್ ಆಗಿ ಆಕ್ಷನ್ ತಗೊಳ್ಳುವಾಗ ಏನ್ ಬಳಸ್ತೀವಿ ನಾವು, ವಿಲ್ ಅನ್ನ ಬಳಸ್ತೀವಿ. ಇನ್ನು ಮಾಡಿರಂಗಿಲ್ಲ, ಆಕ್ಷನ್ ಮಾಡೋರು ಇರ್ತೀರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಪ್ರೆಡಿಕ್ಷನ್ಸ್ ವಿತೌಟ್ ಅ ಸ್ಟ್ರಾಂಗ್ ಪ್ರೂಫ್. ನೀವು ಪ್ರೆಡಿಕ್ಷನ್ ಕೊಡ್ತೀರಿ. ಓಕೆ, ನಾಳೆ ಮಳೆ ಆಗೋದೈತು, ಇಟ್ ವಿಲ್ ರೇನ್ ಟುಮಾರೋ, ಅಕ್ಕತನ. ಅದಕ್ಕೆ ನೀವೇನಿಲ್ರಿ, 100% ಪ್ರೂಫ್ ಇಲ್ಲ, ಏನೂ ಇಲ್ಲ. ವಿತೌಟ್ ಅ ಸ್ಟ್ರಾಂಗ್ ಪ್ರೂಫ್. ಪ್ರೆಡಿಕ್ಷನ್ ಅಂದ್ರೆ ಅಂದಾಜಿಸೋದು. ಪ್ರಿಡಿಕ್ಷನ್ ಭವಿಷ್ಯನ ಹೇಳೋದು, ಮುಂದೆ ಆಗೋದು ಹೇಳೋದು. ಪ್ರಿಡಿಕ್ಟ್, ನಾಳೆ IPL ದಾಗ ಇದೇ ಟೀಮ್ ಗೆಲ್ತೈತಿ, ಟುಮಾರೋ RCB ವಿಲ್ ವಿನ್ ದ ಮ್ಯಾಚ್. ಓಕೆ, ಡೆಲ್ಲಿ ವಿಲ್ ಇನ್ ದ ಮ್ಯಾಚ್. ಅದು ಗೆಲ್ತೈತನ ಸೋಲ್ತೈತನ, ವಿ ಡೋಂಟ್ ನೋ ಎನಿಥಿಂಗ್, ಬಟ್ ವಿ ಪ್ರೆಡಿಕ್ಟ್ ಸಮಥಿಂಗ್ ವಿತೌಟ್ ಅ ಸ್ಟ್ರಾಂಗ್ ಪ್ರೂಫ್. ಯಾವುದೇ ಪ್ರೂಫ್ ಇಲ್ಲ, ಓನ್ಲಿ ಪ್ರೆಡಿಕ್ಷನ್. ನಾಳೆ ಹಿಂಗೆ ಆಗೋದದ, ನಾಳೆ ಎಕ್ಸಾಮ್ ರಿಸಲ್ಟ್ ಬರೋದದ, ಬರ್ತದಂತೂ ಗೊತ್ತಿಲ್ಲ, ಬಿಡ್ತದಂತೂ ಗೊತ್ತಿಲ್ಲ. ಟುಮಾರೋ ರಿಸಲ್ಟ್ ವಿಲ್ ಕಮ್. ಎಸ್, ನೋಡ್ರಿ ಇಲ್ಲಿ ಹಂಗೈತಿ, ಜಸ್ಟ್ ಅ ಗೆಸ್. ಅದೊಂದು ಗೆಸ್ ಇರ್ತದ. ಒಪಿನಿಯನ್ ಅಬೌಟ್ ಫ್ಯೂಚರ್, ಮುಂದಾಗೋದ್ರ ಬಗ್ಗೆ ಒಂದು ಗೆಸ್ ಅನ್ನ ಮಾಡ್ತಿರಲ್ಲ, ದಟ್ ಈಸ್ ದ. ಓಕೆ, ಹಂಗಿದ್ರ ಬರ್ರಿ, ಇಟ್ ವಿಲ್ ರೇನ್ ಟುಮಾರೋ. ನಾಳೆ ಏನಾಕೈತಿ, ಮಳೆ ಆಕೈತಿ. ಮಳೆ ಆಕತನ 100% ಗೊತ್ತಿಲ್ಲ, ಬಟ್ ನಾಳೆ ಮಳೆ ಆಕೈತಿ, ಮಳೆ ಆಗೋದೈತಿ. ಓಕೆ, ಹಿ ವಿಲ್ ಪಾಸ್ ದ ಎಕ್ಸಾಮ್. ಫೇಲ್ ಆದಂದ್ರ ಗೊತ್ತಿಲ್ಲ, ಬಟ್ ಹಿ ವಿಲ್ ಪಾಸ್ ದ ಎಕ್ಸಾಮ್, ಅವ್ ಪಾಸ್ ಆಕ್ಕಾನ. ಎಸ್, ಇಂಡಿಯಾ ವಿಲ್ ವಿನ್ ದ ಮ್ಯಾಚ್. ಯಾರು ಗೆಲ್ತಾರೆ ಯಾರು ಸೋಲ್ತಾರ ಗೊತ್ತಿಲ್ಲ, ನಮ್ಮ ಇಂಡಿಯಾ ಗೆಲ್ತೈತಿ. ಆದ್ರೂ ಹೇಳತ್ತೇನೆ, ಇಂಡಿಯಾ ವಿಲ್ ವಿನ್ ದ ಮ್ಯಾಚ್. ಓಕೆ, ಇಂಡಿಯಾನು ಗೆಲ್ಬಹುದು, ಆಸ್ಟ್ರೇಲಿಯಾ ಗೆಲ್ಬಹುದು, ಇಂಗ್ಲೆಂಡ್ ಗೆಲ್ಬಹುದು, ಯಾರೇ ಗೆಲ್ಲಬಹುದು ಮ್ಯಾಚ್ ಅನ್ನ. ಬಟ್ ನಾವೇನ್ ಮಾಡತ್ತೀವಿ, ಪ್ರಿಡಿಕ್ಟ್ ಮಾಡತ್ತೀವಿ, ಇಂಡಿಯಾ ವಿಲ್ ವಿನ್ ದ ಮ್ಯಾಚ್. ಇಂಡಿಯಾ, ಭಾರತವು ಪಂದ್ಯವನ್ನ ಗೆಲ್ಲುವುದು. ಓಕೆ, ಎಸ್, ಬರೀ ಏನ್ ಮಾಡ್ತೀವಿ, ಪ್ರಿಡಿಕ್ಷನ್ ವಿತೌಟ್ ಸ್ಟ್ರಾಂಗ್ ಪ್ರೂಫ್ ಅಂತಕ್ಕಂಥದ್ದನ್ನ ಹೇಳ್ತಾರ. ಜಸ್ಟ್ ಅ ಗ್ಯಾಸ್ ಅಂದ್ರೆ ಏನು, ಜಸ್ಟ್ ಅಂದಾಜಿಸುವುದು ಅಂತಕ್ಕಂಥದ್ದು. ಎಸ್, ಓಕೆ, ಹಂಗಿದ್ರೆ ಮತ್ತೆ ಪ್ರಾಮಿಸಸ್ ಬರ್ತಾವ. ಓಕೆ, ಆಜ್ಞೆನ ಕೊಡೋದು. ಸರ್, ಟುಮಾರೋ ಐ ವಿಲ್ ಅಟೆಂಡ್ ಯುವರ್ ಸೆಮಿನಾರ್. ಬರ್ತೀಯನ, ಜಸ್ಟ್ ಯುವರ್ ಡೂ ಸಮಥಿಂಗ್, ಪ್ರಾಮಿಸ್ ಸಮಥಿಂಗ್. ಓಕೆ, ಯು ಪ್ರಾಮಿಸ್ ಟು ಡೂ ಸಮಥಿಂಗ್. ಏನೋ ಒಂದು ಮಾಡ್ತೀನಂತ ಒಂದು ಪ್ರಾಮಿಸ್ ಮಾಡಿಬಿಡುದು. ಎಸ್ ಸರ್, ಟುಮಾರೋ ಐ ವಿಲ್ ಬಿ ದೇರ್ ಸರ್. ನೀವು ಇರುವುದಿಲ್ಲ. ಎಸ್, ನೋಡ್ರಿ ಇಲ್ಲಿ ಚಂದ, ಐ ವಿಲ್ ಹೆಲ್ಪ್ ಯು ಆಲ್ವೇಸ್. ನನಗೆ ಯಾವಾಗೂ ಹೆಲ್ಪ್ ಮಾಡ್ತೀನಿ. ಮಾಡ್ತೀರನ ಇಲ್ಲ, ಜಸ್ಟ್ ಪ್ರಾಮಿಸಸ್. ಓಕೆ, ಮಾಡಬಹುದು, ಎಲ್ಲರೂ ಮಾಡ್ತಾರೆ. ಜಸ್ಟ್ ಪ್ರಾಮಿಸ್ಗಳನ್ನ ಹೇಳುವುದಕ್ಕೂ ಇದೇ ರೀತಿ. ಐ ವಿಲ್ ನೆವರ್ ಲೈವ್ ಟು ಯು. ನಾ ಯಾವಾಗೂ ನಿನಗೆ ಸುಳ್ಳು ಹೇಳಿಲ್ಲ. ಎಸ್, ಶಿ ವಿಲ್ ಸಪೋರ್ಟ್ ಹರ್ ಫ್ರೆಂಡ್. ಯಾಕೆ ಫ್ರೆಂಡ್ಗೆ ಸಪೋರ್ಟ್ ಮಾಡ್ತಾಳ, ಮಾಡುವಳು, ಮಾಡ್ತಾಳ. ಯಾವಾಗ ಮಾಡ್ತಾಳ, ಮುಂದೊಂದಿನ ಮಾಡಬಹುದಲ್ಲ. ಎಸ್, ಈ ತರನಾಗಿರ್ತಕ್ಕಂತಹ ಒಂದು ಕಾಂಪ್ಲಿಕೇಶನ್ಸ್ಗಳನ್ನ ಯಾವ ಒಳಗೊಂಡಿರ್ತಾವ, ಆ ಒಂದು ಕಾನ್ಸೆಪ್ಟ್ಗಳಿಗೆ ನಾವೇನಂತ ಹೇಳ್ತೀವಿ. ಓಕೆ, ಇದೊಂದು ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೀವಿ. ಒಂದು ಪ್ರಾಮಿಸಸ್, ಒಂದು ಪ್ರಿಡಿಕ್ಷನ್, ಮುಂದೆ ಆಗ್ತಕ್ಕಂಥದ್ದು ಒಂದು ಪ್ರಿಡಿಕ್ಟ್ ಮಾಡ್ತಾ ಇರ್ತೀರಿ. ಅದ್ರ ಜೊತೆಗೆ ಇನ್ಸ್ಟಂಟ್ ಡಿಸಿಷನ್, ಜಸ್ಟ್ ಜಗದ ಮೇಲೆ. ಓಕೆ, ಕ್ಲಾಸ್ ಮಾಡಿ ನಂಗೆ ಟಯರ್ಡ್ ಆತ, ಐ ವಿಲ್ ಟೇಕ್ ರೆಸ್ಟ್ ನಾವು ಅಂತ ಹೇಳ್ತೀವಿ. ನೋಡ್ರಿ, ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಕ್ವಶನ್ಸ್ಗಳು ಇರ್ತಾವ. ಎಸ್, ನಿಮಗೆ ಯೂಸ್ ಮಾಡಕ್ ಬರ್ಬೇಕು. ನೀವು ಯಾರಿಗಾರ ಹೇಳ್ಬೇಕು, ಐ ಆಮ್ ಡ್ರೈವಿಂಗ್ ಕಂಟಿನ್ಯೂಸ್ಲಿ. ಐ ಹ್ಯಾವ್ ಬಿನ್ ಡ್ರೈವಿಂಗ್ ಕಂಟಿನ್ಯೂಸ್ಲಿ, ಐ ವಿಲ್ ಟೇಕ್ ಸಮ್ ರೆಸ್ಟ್ ನಾವು ಅಂತ ಹೇಳ್ತೀವಿ. ನಾವು ಬೆಳಗಿಂದ ಗಾಡಿ ಹೊಡ್ಯಾಕತ್ತೀನಪ್ಪ, ನಾವು ಸ್ವಲ್ಪ ರೆಸ್ಟ್ ಮಾಡುತ್ತೇನೆ ಅಂತ ಹೇಳ್ತೀವಿ. ದಟ್ ಈಸ್ ದ ಫ್ಯೂಚರ್. ಓಕೆ, ಈಗ ನೋಡ್ರಿ, ಇಲ್ಲಿ ನಾವು ಯಾವ ಒಂದು ಕಾಂಪ್ಲಿಕೇಶನ್ಸ್ ಒಳಗೆ ಸಿಗ್ತೇವೆ ಅನ್ನೋದನ್ನ ನಿಮಗೆ ಆಮೇಲೆ ಹೇಳ್ತೀನಿ. ಇಲ್ಲಿ ನೋಡ್ರಿ, ಒಂದು ಕಾಂಪ್ಲಿಕೇಶನ್, ಯೂಸಸ್ ಆಫ್ ಶಾಲ್ ಅಂತ ಬರ್ತೈತಿ. ನಾವು ವಿಲ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನಿಮಗೆ ಹೇಳಿದ್ವಿ. ಎಲ್ಲಾ ಕಡೆ ವಿಲ್ಲ ಬಳಸ್ರಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇತ್ತು. ಕೆಲವೊಂದು ಕಡೆ ಶಾಲ್ ಅನ್ನ ಬಳಸ್ತಾರ. ಎಲ್ಲಿ ಬಳಸ್ತಾರ, ಮೇನ್ಲಿ ಯೂಸ್ಡ್ ವಿತ್ ಐ ಅಂಡ್ ವಿ. ಐ ಬಂದಾಗ, ವಿ ಬಂದಾಗ ಮಾತ್ರ ಏನ್ ಮಾಡ್ತೀವಿ, ನಾವು ಶಾಲ್ ಅನ್ನ ಬಳಸ್ತೀವಿ. ಓಕೆ, ಅದು ಯಾವಾಗ, ಸಜೆಷನ್ಸ್ ಆರ್ ಆಫರ್ಸ್ ಇರಬೇಕು.
ಶಾಲ್ ಐ ಓಪನ್ ದ ಡೋರ್, ನಾ ಆ ಒಂದು ಡೋರ್ನ ಓಪನ್ ಮಾಡಬಹುದೇ? ಶಾಲ್ ಐ ಓಪನ್ ದ ಡೋರ್? ಎಸ್ ನೋಡ್ರಿ. ಶಾಲ್ ವಿ ಗೋ ಫಾರ್ ಅ ವಾಕ್, ನಾನು ನೀನು ಒಂದ್ ಸ್ವಲ್ಪ ಒಂದು ನಡಿಗೆ ಹೋಗಬಹುದಾ? ಶಾಲ್ ವಿ ಗೋ ಫಾರ್ ಅ ವಾಕ್? ಓಕೆ, ಯು ಹ್ಯಾವ್ ಟು ಗಿವ್ ಸಮ್ ಆಫರ್ಸ್ ಟು ದೆಮ್. ನೀವು ಅವ್ರಿಗೆ ಒಂದು ಕೊಡ್ತಕ್ಕಂತ ಆಫರ್ಗಳ ಮೇಲೆ ಹೋಗ್ತದ. ನೋಡ್ರಿ ಇಲ್ಲಿ ಕ್ವಶನ್, ಫಾರ್ಮಲ್ ಫ್ಯೂಚರ್ ಲೆಸ್ ಕಾಮನ್ ನಾವು. ಐ ಶಾಲ್ ರಿಟರ್ನ್ ಸೂನ್, ಫಾರ್ಮಲ್ ಫ್ಯೂಚರ್ ನಾ ಆದಷ್ಟು ಬೇಗನ ಬರ್ತೀನಿ. ವಿ ಶಾಲ್ ಓವರ್ಕಮ್, ನಾವು ಅದರಿಂದ ಓವರ್ಕಮ್ ಆಗಿ ಹೊರಗೆ ಬರಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಏನ್ ಮಾಡ್ತಾರ, ಇಷ್ಟು ಚೆನ್ನಾಗಿ ಏನ್ ಮಾಡ್ತಾರ ಅಂದ್ರ ಹೇಳ್ತಾರ ನೋಡ್ರಿ. ಎಸ್, ಇವುಗಳು ಏನಾಗ್ತಾವ, ಶಾಲ್. ಎಲ್ಲಿ ಬಳಸ್ತೀರಿ ಶಾಲ್ ಅಂತಕ್ಕಂಥದ್ದು ಬಂದಾಗ? ಶಾಲ್ ಅಂತಕ್ಕಂಥದ್ದನ್ನು ಐ ಮತ್ತು ವಿ ಬಂದಾಗ ಮಾತ್ರ ಏನ್ ಬಳಸ್ತೀವಿ, ಶಾಲ್. ಅದು ಏನಿರ್ಬೇಕು, ಒಂದು ಸಜೆಷನ್ ಇರಬೇಕು, ಒಂದು ಆಫರ್ ಇರಬೇಕು. ಓಕೆ, ಶಾಲ್ ವಿ ಗೋ ಫಾರ್ ಅ ವಾಕ್, ಶಾಲ್ ವಿ ಗೋ ಫಾರ್ ಅ ಮೂವಿ. ಎಸ್, ಈ ತರನಾಗಿರ್ತಕ್ಕಂಥ ಆಫರ್ಸ್ ಗಳಿದ್ದಾಗ ಏನ್ ಮಾಡ್ತೀವಿ, ಬಳಸ್ತೀವಿ. ಎಸ್, ಹಂಗಿತ್ತಂದ್ರ ಎಷ್ಟು ಮಟ್ಟ ಏನ್ ಕಾಯಕತ್ತೀರಿ, ನಮ್ದೊಂದು ಟ್ರಿಕ್ಸ್ ಇರ್ತದೆ. ಯಾವ ಟ್ರಿಕ್ಸ್ ಅಂದ್ರ, ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನ ಸ್ಟಡಿ ಮಾಡಕತ್ತೀರಿ, ಇದೊಂದು ಎಲ್ಲಾ ಕ್ಲಾಸ್ ಒಳಗೆ ಹೇಳೇ ಬಿಡ್ತೀನಿ. ಫಸ್ಟ್ ಏನ್ ಬರ್ತದ, ಸಬ್ಜೆಕ್ಟ್ ಬರ್ತದ, ಆಮೇಲೆ ಹೆಲ್ಪಿಂಗ್ ವರ್ಬ್ ವಿಲ್ ಬರ್ತದ, ಆಮೇಲೆ V1 ಬರ್ತದ, ಆಮೇಲೆ ಏನ್ ಬರ್ತದ, ನಮ್ದ ಆಬ್ಜೆಕ್ಟ್ ಬರ್ತದ. ನಮ್ಮ ಸಬ್ಜೆಕ್ಟ್ಸ್ ಯಾವ್ದಾವ ಬರೆದು ಬಿಡೋಣ್ರಿ. ಐ, ವಿ, ಯು, ಹಿ, ಶಿ, ಇಟ್, ಇವೇನದಾವ ನಮ್ಮ ಸಬ್ಜೆಕ್ಟ್ಸ್ ಅದಾವ. ಇವೆಲ್ಲ ನಮ್ಮ ಸಬ್ಜೆಕ್ಟ್ಸ್, ಇವತ್ತು ನಿಮ್ಗೆ ಗೊತ್ತೈತಿ. ಎಸ್, ಇದರ ಜೊತೆಗೆ ಹೆಲ್ಪಿಂಗ್ ವರ್ಬ್ ಯಾವ್ದು, ಸಬ್ಜೆಕ್ಟ್ ಕೆಲಸ ಮುಗಿತಾ. ಹೆಲ್ಪಿಂಗ್ ವರ್ಬ್ ಯಾವುದು, ವಿಲ್, 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 ವಿಲ್. ಎಲ್ಲಾ ಕಡೆ ವಿಲ್ಲ ಬರ್ತೈತಿ, ಹೌದಾ? ಸಮ್ ಟೈಮ್ಸ್ ಸಜೆಷನ್ಸ್ ಅವೆಲ್ಲ ಬಂದಾಗ ಏನ್ ಬಳಸ್ತೀವಿ ಅಂದ್ರ, ಸರ್ ಮತ್ತೆ ಶಾಲ್ ಎಲ್ಲಿ ಬಳಸ್ತೀರಿ? ಶಾಲ್ ಎಲ್ಲಿ ಬಳಸ್ತೀರಿ ಅಂದ್ರ, ಐ ಮತ್ತು ವಿ ಬಂದಾಗ, ಅದು ಸಮ್ ಸಜೆಷನ್ಸ್ ಬಂದಾಗ, ಸಮ್ ಆಫರ್ಸ್ ಬಂದಾಗ. ಸಜೆಷನ್ಸ್, ಆಫರ್ಸ್ ಆಗಲೇ ನೋಡಿದ್ವಲ್ಲ. ಶಾಲ್ ಅನ್ನ ಎಲ್ಲಿ ಬಳಸಬೇಕು ಅಂತಕ್ಕಂಥದನ್ನ ಅದನ್ನ ಬಿಟ್ಟು ಬಿಡ್ರಿ, ಎಲ್ಲಾ ಕಡೆ ಏನ್ ಬಳಸ್ರಿ, ವಿಲ್ ಅನ್ನೋದು ಬಳಸ್ರಿ. ವಿಲ್ ಜೊತೆಗೆ ಯಾವಾಗಲೂ ಏನ್ ಇರ್ತೈತಿ, V1 ಇರ್ತೈತಿ, ಬ್ಯಾರೆ ಏನು ಇರೋದಿಲ್ಲ. ಎಸ್, ಬಹಳಷ್ಟು ಸಿಸ್ಟಮೆಟಿಕ್ ಆಗಿ ಕಲ್ತ್ ಬಿಡ್ರಿ. ಐ ವಿಲ್ ರೈಟ್ ಅ ಲೆಟರ್, ಐ ವಿಲ್ ರೈಟ್ ಅ ಲೆಟರ್. ಯು ವಿಲ್ ಗೋ ಟು ಸ್ಕೂಲ್, ಯು ವಿಲ್ ರೀಡ್ ಅ ಬುಕ್, he will buy a car, she will bring a box, it will rain tomorrow. Okay, they will watch, they will watch cricket. ಓಕೆ, ನೋಡ್ರಿ ಇಲ್ಲಿ ಈ ಒಂದು ಅಬ್ಸರ್ವೇಷನ್ ಸ್ಮೂತ್ ಆಗಿ ಅಬ್ಸರ್ವೇಷನ್ ಮಾಡ್ರಿ. ಈ ವಿಲ್ ಬಂದಾಗ ಇದ್ರ ಮುಂದ್ಗಡೆ ಇರ್ತಕ್ಕಂಥ ವರ್ಬ್ V1 ಐತೋ ಬ್ಯಾರೆ ಐತೋ ನೋಡ್ರಿ. ಎಲ್ಲಾ ಕಡೆ ನೀವೇನು ಬರ್ದಿರ ಅಂದ್ರೆ ಇಲ್ಲಿ ಎಲ್ಲಾ ಕಡೆ V1 ಬರ್ದಿರಿ. ಅಂದ್ರೆ ಯಾವ ವರ್ಬ್ ಅದು, ಬೇಸ್ ವರ್ಬ್ ಅಥವಾ ಮೇನ್ ವರ್ಬ್ ಅಂತ ಹೇಳ್ತೀರಿ, ಮೇನ್ ವರ್ಬ್ ಅಂತ ಹೇಳ್ತೀರಿ, ಹೌದಾ? ಹಂಗಿದ್ರೆ ಒಂದ್ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಅನ್ನ ಮಾಡ್ಕೊಂಡ್ ನೋಡ್ರಿ. ಈ V1 ದ ಬಳಕೆ ಎಲ್ಲಿದೆ? V1 ದ ಬಳಕೆ ಎಲ್ಲಿದೆ ಅಂದ್ರ, ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಏನ್ ಬಳಸಿದ್ರಿ, V1 ಬಳಸಿದ್ರಿ. ಅದೇ ರೀತಿಯಾಗಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಒಳಗೆ ಏನ್ ಮಾಡಕತ್ತೀರಿ, V1 ಬಳಸತ್ತೀರಿ. ಕೇವಲ 2 ಸ್ಥಳಗಳಲ್ಲಿ ಮಾತ್ರ ಏನ್ ಬಳಸಿದ್ರಿ, V1 ಬಳಸಿದ್ರಿ. ಅದೇ ರೀತಿಯಾಗಿ ಮತ್ತೆಲ್ಲಿ V1 ಬಳಸಿದ್ರಿ ಅಂದ್ರೆ, ಡೂ ಬಂದಾಗ, ಡಿಡ್ ಬಂದಾಗ, ಡಸ್ ಬಂದಾಗ, ಇವು 3 ಯಾವಾಗ ಬರ್ತಾವ, ಇವು 3 ಬಂದಾಗ ಏನ್ ಬಳಸಿದ್ರಿ, V1 ಬಳಸಿದ್ರಿ ಅಂತಕ್ಕಂಥದ್ದು ನಿಮಗ ಗೊತ್ತ ಇರಬೇಕು. ನೋಡ್ರಿ, ಎಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಬಹಳಷ್ಟು ಈಸಿಯಾಗಿ ನಿಮ್ಮನ್ನ ಮಾಡ್ತೇನೆ ಅಂದ್ಮೇಲೆ ಮಾಡೇ ತೀರ್ತೇನೆ. ಭಾಳ ಈಸಿ ಆಕೈತದ, ಹೌದಾ? ಬರ್ಬರ್ತಾ ಭಾಳ ಈಸಿ ಆಕೈತೆ ಅಂತ ಹೇಳೇನಲ್ಲೋ, ಮಾಡೇ ತೀರ್ತೇನೆ. ವಾಟ ತಲೆ ಕೆಡ್ಸ್ಕೊಳಕ್ ಹೋಗ್ರಿ. ಎಸ್, ಅಂಡರ್ಸ್ಟ್ಯಾಂಡ್ ಆಗತೈತ್ರಿ? ಎಸ್, ಹಂಗಿತ್ತಂದ್ರೆ ಇದ್ರೊಳಗೆ ಬರ್ತಕ್ಕಂಥವು ಯಾವ, ಶಾಲ್ ಅಂತಕ್ಕಂಥದ್ದು ಕನ್ಫ್ಯೂಸ್ ನಿಮ್ಗೆ ಕ್ಲಿಯರ್ ಆಯ್ತು, ವಿಲ್ ಅಂತಕ್ಕಂಥದ್ದು ಕನ್ಫ್ಯೂಸ್ ಕ್ಲಿಯರ್ ಆಯ್ತು. ವಿಲ್ ಅಂತಕ್ಕಂಥ ಮಾಡೆಲ್ ವರ್ಬು ಆಗ್ತದೆ, ಅದ್ರ ಜೊತೆಗೆ ಏನ್ ಬಳಸ್ತೀವಿ ಇಲ್ಲಿ, V1 ಬಳಸ್ತೀವಿ. ಇದೆಲ್ಲ ನಿಮಗ ಕ್ಲಿಯರ್ ಆಯ್ತಂತ ನಾ ಅನ್ಕೊಳ್ತೀನಿ. ಸರೇನು ಸುಳ್ಳು ಕಮೆಂಟ್ ಸೆಕ್ಷನ್ ತಿಳಿಸಿ. ಎಸ್, ಭಾಳ ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟು. ಇದು ನಿಮ್ಗೆ ಅರ್ಥ ಆಗ್ಬೇಕಾ? ಒಂದು ಸ್ಕ್ರೀನ್ ಶಾಟ್ ತಗೊಳ್ರಿ. ಎಸ್, ಸ್ಕ್ರೀನ್ ಶಾಟ್ ತಗೊಂಡಿರಿ ಅಂತ ಅನ್ಕೊಳ್ತೀನಿ ರೀ. ಓಕೆ, ಹಂಗಿತ್ತಂದ್ರ ನೆಕ್ಸ್ಟ್ ಏನ್ ಮಾಡೋಣ, ಕ್ವಶನ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್, ಶಿ ಡ್ಯಾಶ್ ಫಿನಿಶ್ ದ ವರ್ಕ್. ಶಿ ಡ್ಯಾಶ್ ಫಿನಿಶ್ ದ ವರ್ಕ್ ಅಂದ್ರೆ ಏನ್ರಿ, ಟುಮಾರೋ, ವರ್ಕ್ ಟುಮಾರೋ. ಟುಮಾರೋ ಅನ್ನೋದು ಏನ್ ಹೇಳಕತ್ತೈತಿ, ಫ್ಯೂಚರ್ ಟೆನ್ಸ್. ಟುಮಾರೋ ಅನ್ನೋದೇನ ಫ್ಯೂಚರ್ ಟೆನ್ಸ್, ಮುಂದಾಗೋದ್ರ ಬಗ್ಗೆ ಹೇಳೋ ಮುಂದೆ ಏನ್ ಬಳಸ ಅಂತ ಹೇಳ್ರಿ, ವಿಲ್ ಬಳಸ ಅಂತ ಹೇಳಿ. ಸರ್ ಸ್ವಲ್ಪ ಇಲ್ಲಿ ಡೀಪ್ ಆಗಿ ಹೋಗೋಣ ಹಂಗಾರ. ಹೌದ್ರಿ, ನೋಡ್ರಿ ಇಲ್ಲಿ ಹ್ಯಾಸ್ ಅಂತಕ್ಕಂಥದ್ದು ಯಾವ ಟೆನ್ಸ್ ಒಳಗೆ ಬರ್ತೈತೆ ಅನ್ನೋದನ್ನ ನೀವು ನೆನಪು ಮಾಡ್ಕೊಳ್ಬೇಕು.
ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ಬರ್ತೈತಿ ಸರ. ಇದನ್ನ ಹಿ ಬಂದಾಗ ಶಿ ಮತ್ತು ಇಟ್ ಬಂದಾಗ ಏನ್ ಮಾಡ್ತೇವ ಬಳಸ್ತೇವ್ರಿ ಸರ್. ಇದ್ರ ಜೊತೆಗೆ ಯಾವಾಗಿರ್ಲಿ ಏನ್ ಇರ್ತೈತಿ ಸರ್, V1 ಇರ್ತೈತಿ ಸರ್. ನೀವು ನಮಗ್ ಕಲ್ಸೇರಿ ಸರ್, ನಮಗ್ ಬರ್ತೈತಿ ಸರ್. ನೋಡ್ರಿ ಎಷ್ಟು ಈಸಿ ಆಗಿರ್ತಕ್ಕಂಥ ಎಕ್ಸಾಂಪಲ್. ಅದೇ ರೀತಿಯಾಗಿ ವಾಸ್ ಅನ್ನ ನೋಡಿದಾಗ ನಿಮ್ ತಲೆಯಾಗ ಬರ್ತಕ್ಕಂಥದ್ದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಐತ್ರಿ ಸರ್. ವಾಸ್ ಅಂತಕ್ಕಂಥದ್ದು ಬಂದಾಗ ಎಲ್ಲಿ ಬಳಸ್ತೇವೆ ಅಂದ್ರೆ ಸರ್ ಹಿ ಮತ್ತು ಶಿ ಇಟ್ ಐ ಬಂದಾಗ ವಾಸ್ ಬಳಸ್ತೇವ್ರಿ ಸರ್. ಇದನ್ ಬಿಟ್ಟು ಬೇರೆ ಯಾವರ ಬಂದ್ರ ವರ್ ಬಳಸ್ತೇವ್ರಿ ಸರ್ ಅಂತಕ್ಕಂಥದ್ದು ನಿಮಗೆ ಬರ್ಬೇಕಾಗಿರ್ತಕ್ಕಂತಹ ಥಾಟ್. ಅಲ್ಲಿ ಒಳಗ ಮೊದಲಾಗಿ ಬರ್ಬೇಕಂತ ಥಾಟ್ ಅವು. ಹೌದಾ? ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಕಲ್ಸೇನಿಲ್ಲ. ಪ್ರತಿಯೊಬ್ರು ಅಭ್ಯಾಸ ಮಾಡಬೇಕು ಮಾಡಬಾರ್ದು ನೆನಪು ಯಾವಾಗ ಇಟ್ಕೊಳ್ಳೋರು ನೀವು. ಹೌದಾ? ಬರ್ರಿ ನೆಕ್ಸ್ಟ್ ಇಲ್ಲಿ ಈಸ್ ಅಂತಕ್ಕಂಥದ್ದು ಎಲ್ಲಿತ್ತಂದ್ರ ಸರ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗ ಈಸ್ ಬಳಸ್ತೀರಿ ಸರ್. ಇಲ್ಲಿ ಆಮ್ ಐತಿ, ಇಲ್ಲಿ ಈಸ್ ಐತಿ, ಇಲ್ಲಿ ಆರ್ ಐತಿ ಸರ್. ಇಲ್ಲಿ ಈಸ್ ಅನ್ನೋದು ಎಲ್ಲಿ ಬಳಸ್ತೀವಿ ಅಂದ್ರೆ ಹಿ ಶಿ ಇಟ್ ಬಂದಾಗ ಬಳಸ್ತೀವಿ ಸರ್. ಬಟ್ ಇಲ್ಲಿ ಟುಮಾರೋ ಇರೋದ್ರಿಂದ ಇದು ಆಪ್ಷನ್ ಹೋತ್, ಇದು ಆಪ್ಷನ್ ಹೋತ್, ಇದು ಆಪ್ಷನ್ ಹೋಯ್ತು ಸರ್. ಯಾವ್ದು ಬರ್ತೈತಿ? ವಿಲ್ ಅಂತಕ್ಕಂಥದ್ದು ಬರ್ತೈತಿ. ಯಾಕಂದ್ರ ನಾಳೆಯ ಬಗ್ಗೆ ನೀವೇನ್ ಮಾಡಾಕತ್ತೀರಿ ಹೇಳಾಕತ್ತೀರಿ, ಅದಕ್ಕೋಸ್ಕರ ಮಾತ್ರ ಅಂತಕ್ಕಂಥದ್ದು ನಿಮಗ ನೆನಪ ಇರಬೇಕು. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಕ್ವಶನ್ಸು. ಯಾವ ರೀತಿಯಾಗಿರ್ತಕ್ಕಂತಹ ನೀವು ಇದನ್ನ ಎಕ್ಸ್ಪ್ಲನೇಷನ್ ಮಾಡ್ಬೋದು, ಯಾವ ರೀತಿಯಾಗಿರ್ತಕ್ಕಂಥ ನೀವು ಕ್ಲಾಸಸ್ ಅನ್ನ ಬಿಲ್ಡ್ ಮಾಡ್ಕೊಳ್ಬಹುದು ಅಂತಕ್ಕಂಥದ್ದು ನೋಡ್ರಿ ನೀವು. ಎಸ್, ಅದೇ ರೀತಿಯಾಗಿ ಬರೀ ನೆಕ್ಸ್ಟ್ ಶಿ ಡ್ಯಾಶ್ ಟು ಸ್ಕೂಲ್ ಟುಮಾರೋ. ಇದು ಸೇಮ್ ಆಗಿರ್ತಕ್ಕಂಥದ್ದು. ಇಲ್ಲಿ ಹೆಂಗ್ ಕನ್ಫ್ಯೂಸ್ ಮಾಡ್ತಾನ ಅಂದ್ರೆ ಗೋ ಅಂತ ಕೊಡ್ತಾನ, ಗೋಸ್ ಕೊಡ್ತಾನ, ವಿಲ್ ಗೋ ಅಂತ ಕೊಡ್ತಾನ, ಗೋಯಿಂಗ್ ಅಂತ ಕೊಡ್ತಾನ. ಹೌದಾ? ಈಗ ನಿಮ್ಗೆ ಹಿಂಗ್ ಕೊಟ್ಟಿದ್ದಂದ್ರೆ ಏನ್ ಮಾಡ್ತೀರಿ? ಒಂದು ಆಪ್ಷನ್ ನಾವು ವಿಲ್ ಗೋಯಿಂಗ್ ಅಂತ ಕೊಟ್ಟಿದ್ದಂದ್ರೆ, ಅದ ಒಂದು ಆಪ್ಷನ್ ನಾವು ವಿಲ್ ಗೋಸ್ ಅಂತ ಕೊಟ್ಟಿದ್ದಂದ್ರ, ಇವೆರಡು ಇದು V5 ಐತಿ, ಇದು V4 ಐತಿ, ಹಂಗಾಗಿ ಬರೋಂಗಿಲ್ಲ. ಹೌದಾ? ಯಾಕಂದ್ರ ವಿಲ್ ಅಂತಕ್ಕಂಥದ್ದು ಎಲ್ಲಿ ಬರ್ತಿತ್ಲ ಅಲ್ಲಿ ಏನ್ ಬಳಸ್ಬೇಕಂತ ಹೇಳಿ ನಿಮ್ಗೆ V1 ಬಳಸ್ಬೇಕು. ಹಂಗಾಗಿ ನಮ್ಮ ಆನ್ಸರ್ ಇದಕ್ಕೈತಿ. ಇವೆಲ್ಲ ಏನಾಗ್ತಾವ? ರಾಂಗ್ ಆಗ್ತಾವ. ಬಟ್ ಈ ಗೋಸ್ ಅಂತಕ್ಕಂಥದ್ದು ಎಲ್ಲಿ ಬಳಸ್ತೀವಿ ಅಂದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ ಅಲ್ಲಿ ಇರ್ತಾರಲ್ಲ ಮೂರು ತ್ರಿಮೂರ್ತಿಗಳು ಹಿ ಶಿ ಇಟ್ ಬಂದಾಗ ಇದ್ರ ಜೊತೆಗೆ ರೈಟ್ ಅಂತ ಅಷ್ಟ ಬಂದಿತ್ತಂದ್ರ ಇದ್ರ ಜೊತೆಗೆ ಎಸ್ ಅಥವಾ ಎಸ್ ಬಳಸಿ ಇದನ್ನ ಏನಂತ ಮಾಡ್ತೀವಿ ನಾವು ರೈಟ್ಸ್ ಅಂತ ಹೇಳ್ಕಸ ಕ್ಲಾರಿಫಿಕೇಶನ್ ಮಾಡ್ತೀವಿ. ಓಕೆ ನೋಡ್ರಿ, ಬಹಳಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇದೆ. ಯಾಕಂದ್ರೆ ಇದನ್ನ ಬಹಳ ಸಲ ತಪ್ತೀರಿ. ಇಲ್ಲಿ ನೋಡ್ರಿ ಒಂದು ಕ್ವಶನ್ ಹೆಂಗೈತಂದ್ರ ರಾಧಾ ಆಲ್ವೇಸ್ ಡೂ ಹರ್ ವರ್ಕ್ ಆನ್ ಟೈಮ್. ಇದ್ರೊಳಗೆ ಎಲ್ಲಿ ತಪ್ಪೈತಿ ಹೇಳ್ರಿ ನೋಡೋಣ. ವೇರ್ ಈಸ್ ದ ಗ್ರಾಮೆಟಿಕಲ್ ಎರರ್ ತಿಳಿಸ್ರಿ ಕಮೆಂಟ್ ಸೆಕ್ಷನ್ ಒಳಗ. ಎಸ್, ಇದನ್ನ ಯಾರು ತಿಳಿಸ್ತೀರಿ ಅವ್ರು ನಮ್ಮ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ 100% ನೋಡಿರಂತ ನಾ ತಿಳ್ಕೊಂಡ್ಬಿಡ್ತೀನಿ. ತಿಳಿಸ್ರಿ ಅದನ್ನ ಕಮೆಂಟ್ ಸೆಕ್ಷನ್ ಒಳಗ. ಅದೇ ರೀತಿಯಾಗಿ ಇದು ಗೋ ಅಂತಕ್ಕಂಥದ್ದು V1 ಆಗಿರ್ತದೆ. ಇಲ್ಲಿ ವಿಲ್ ಅನ್ನೋದು ಇಲ್ಲೇ ಇಲ್ಲ. ಯಾಕಂದ್ರೆ ಇಲ್ಲಿ ಟುಮಾರೋ ಇರೋದ್ರಿಂದ ಏನ್ ಬಳಸ್ತೀವಿ ನಾವು ವಿಲ್ ಗೋ ಅಂತಕ್ಕಂಥದ್ದನ್ನ ಬಳಸ್ತೀವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಕತ್ತೈತಲ್ರಿ ಇದ? ಎಸ್, ನೆಕ್ಸ್ಟ್ ನೋಡ್ರಿ ಐ ಡ್ಯಾಶ್ ಕಾಲ್ ಯು ಲೇಟರ್. ಭಾಳ ಈಸಿ. ಲೇಟರ್ ಅಂದ್ರೆ ಯಾವಾಗ್ರಿ? ಫ್ಯೂಚರ್. ಲೇಟರ್ ಅಂದ್ರೆ ಏನ್ರಿ? ಫ್ಯೂಚರ್. ಇದು ನಿಮಗ ಇದು ಬರ್ತದೆ ಕ್ಯಾನ್ ಐ ಕಾಲ್ ಯು ಲೇಟರ್. ಓಕೆ, ಅದೇ ರೀತಿಯಾಗಿ ಐ ವಿಲ್ ಕಾಲ್ ಯು ಲೇಟರ್. ಅದು ಕ್ಯಾನ್ ಐ ಕಾಲ್ ಯು ಲೇಟರ್ ಕ್ವಶನ್ ಮಾಡ್ತೀರಿ, ಇದನ್ನ ಏನ್ ಮಾಡ್ತೀರಿ ಹೇಳ್ತೀರಿ ಐ ವಿಲ್ ಕಾಲ್ ಯು ಲೇಟರ್. ಆಮ್ ಬರಂಗಿಲ್ಲ ಪ್ರೆಸೆಂಟ್ ಟೆನ್ಸು, ವಾಸ್ ಬರಂಗಿಲ್ಲ ಫ್ಯೂಚರ್ ಟೆನ್ಸು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು ಹ್ಯಾವ್ ಬರುವುದಿಲ್ಲ. ಎಸ್, ನೆನಪಿಟ್ಕೊಳ್ಬೇಕು. ಇದು ಯಾವ ಮೇಲೆ ಬಳಸ್ತೀರಿ ಅಂದ್ರೆ ಐ ಬಂದಾಗ ಅದು ಯಾವಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸು ಪ್ಲಸ್ ING ಬಂದಾಗ ಮಾತ್ರ ಏನ್ ಬಳಸ್ತೀವಲ್ಲ ನಾವು ಆ ಯಾಮ್ ಅಂತಕ್ಕಂಥದ್ದನ್ನ ಬಳಸ್ತೀವಿ. ಬಾಕಿ ಜಗದೊಳಗೆ ಬಳಸುವುದಿಲ್ಲ, ನೆನಪಿರ್ಲಿ. ಓಕೆ, ನೆಕ್ಸ್ಟ್ ನೋಡಿ ಡ್ಯಾಶ್ ವಿ ಗೋ ಫಾರ್ ವಾಕ್. ಏನ್ರಿದು? ಸಿದ್ಧ ಬಂದಾಗ ವಿಲ್ ವಿ ಗೋ ಫಾರ್ ವಾಕ್ ಅಂದ್ರೆ ತಪ್ಪಾಕೈತಿ. ಯಾಕಂದ್ರ ವಿ ಮತ್ತು ಐ ಬಂದಾಗ ನಿಮಗೆ ಏನ್ ಹೇಳಿನಂದ್ರ ಒಂದು ಆಫರ್ ಅಂತಕ್ಕಂಥದ್ದು, ಒಂದು ಏನ್ರಿ ಆಫರ್ ಅಂತಕ್ಕಂಥದ್ದು. ಇಲ್ಲಿ ಡ್ಯಾಶ್ ವಿ ಗೋ ಫಾರ್ ವಾಕ್. ಈ ವಾಕ್ ಅಂತಕ್ಕಂಥದ್ದು ಏನೈತಿ ಸಜೆಷನ್ ಅಂತ ಅಲ್ಲ. ಓಕೆ, ಇದು ಸಜೆಷನ್ ಅಂತ ಅಲ್ಲ. ಇದೇನ್ ಮಾಡತಾನ ಆಫರ್ ಮಾಡತಾರ. ಏನು ಆಫರ್ ಮಾಡತಾರ? ನಾವು ಚಾ ಕುಡಿಯಕ್ ಹೋಗೋಣ ಅಥವಾ ನಾವೊಂದು ವಾಕ್ ಹೋಗೋಣ ಅಂತ ಆಫರ್ ಮಾಡಕತ್ತಾರ. ಆಫರ್ ಮಾಡಿದಾಗ ಏನ್ ಬಳಸ್ತೀರಿ? ಆಫರ್ ಮಾಡಿದಾಗ ನಿಮ್ಗೆ ಆಗಾಳಿ ಹೇಳಿನ್ರಿ ಶಾಲ್ ಅಂತಕ್ಕಂಥದನ್ನ ಬಳಸ್ಬಿಡ್ರಿ. ಇಲ್ಲಿ ಏನ್ ಬರ್ತದೆ? ಶಾಲ್ ವಿ ಗೋ ಫಾರ್ ಅ ವಾಕ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ಶಾಲ್ ಬಳಸ್ರಿ. ಬಾಕಿ ಜಗದ್ ಎಲ್ಲಾ ಕಡೆ ಏನ್ ಬಳಸ್ರಿ? ವಿಲ್ ಬಳಸ್ರಿ. ಡೋಂಟ್ ಮಿಸ್ಟೇಕ್ ಎನಿಥಿಂಗ್. ಯಾವುದನ್ನ ಮಿಸ್ಟೇಕ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಚೆನ್ನಾಗಿ ಕಲಿತರನ ಚಂದ ಇರ್ತದೆ. ಹೌದಾ? ಬಹಳ ಮಿಸ್ಟೇಕ್ ಮಾಡ್ಕೊಳ್ಳೋದ್ರಾಗ ಅರ್ಥ ಇಲ್ಲ. ಹೌದಾ? ಇದು ಅರ್ಥ ಆಯ್ತಂತ ಅನ್ಕೋತೀನಿ. ಅದೇ ರೀತಿಯಾಗಿ ನೋಡ್ರಿ ಇಲ್ಲಿಗೆ ಇದೇನಾಗ್ತದ ಟೆನ್ಸ್ ಮುಗಿತದ. ಎಸ್, ಇದ್ರೊಳಗೆ ನೀವು ನೆನಪಿಡಬೇಕಾಗಿರ್ತಕ್ಕಂಥದ್ದು ಏನಂದ್ರ ಮುಂದೆ ಯಾವ ರೀತಿ ಕಾಂಪ್ಲಿಕೇಟೆಡ್ಸ್ಗಳು ಆಗ್ತಾವ ಅನ್ನೋದನ್ನ ನಾನು ನಿಮಗೊಂದು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ಓಕೆ, ನಿಮ್ಗೆ ಕನ್ಫ್ಯೂಷನ್ಸ್ ಎಲ್ಲಿ ಕ್ರಿಯೇಟ್ ಆಗ್ತಾವ? ಒಂದು ಶಾಲು ಒಂದು ವಿಲ್ ಬಂದಾಗ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಾವ. ಓಕೆ, ಅದೇ ರೀತಿಯಾಗಿ ಮತ್ತೆ ಕನ್ಫ್ಯೂಷನ್ಸ್ ಈ ಟೆನ್ಸ್ ಒಳಗೆ ಎಲ್ಲಿ ಕ್ರಿಯೇಟ್ ಆಗ್ತಾವ ಅಂದ್ರೆ ಹ್ಯಾವ್, ಹ್ಯಾಸ್, ಹ್ಯಾಡ ಬಂದಾಗ ಕ್ರಿಯೇಟ್ ಆಗ್ತಾವ.
ಮತ್ತೆ ಇಲ್ಲಿ ಕ್ರಿಯೇಟ್ ಆಗ್ತಾವ ಒಂದು ಡೂ ಬಂದಾಗ, ಒಂದು ಡಿಡ್ ಬಂದಾಗ, ಒಂದು ಡಸ್ ಬಂದಾಗ ಕನ್ಫ್ಯೂಸ್ ಆಗ್ತಾವ. ಅದೇ ರೀತಿಯಾಗಿ ಇನ್ನೊಂದು ಇಲ್ಲಿ ಹಾಕೈತೆ ಅಂದ್ರೆ ಆಮ್ ಅಂತ ಏನು ಕ್ರಿಯೇಟ್ ಆಗಂಗಿಲ್ಲ. ಈಸು ಆರು, ವಾಸು ವರು, ಇವು ಬಂದಾಗ ಏನಾಗ್ತಾವ ಸ್ವಲ್ಪ ಕಾಂಪ್ಲಿಕೇಟೆಡ್ಗಳು ಸ್ಟಾರ್ಟ್ ಆಗ್ತವೆ. ಓಕೆ, ಇವೆಲ್ಲ ನಮಗೆ ಏನು ಅನಿಸ್ತಾವ ಅಂದ್ರೆ ಇವೆಲ್ಲ ಜಸ್ಟ್ ಹೆಲ್ಪಿಂಗ್ ವರ್ಬ್ಸ್. ಹೆಲ್ಪಿಂಗ್ ವರ್ಬ್ಸ್ ಜೋಡಿ ನಾವು ಇಷ್ಟೊಂದು ಕಿತ್ತಾಡಿದ್ರಾಗ ಇದ್ರೊಳಗೆ ನೀವು ಒಂದು ಸ್ವಲ್ಪ ಕ್ಲಾರಿಫೈ ಮಾಡ್ಕೊಳ್ಬೇಕು. ಯಾವವು ಸಿಂಗ್ಯುಲರ್ ಇದಾವ, ಯಾವವು ಪ್ಲೂರಲ್ ಇದಾವ, ಎಲ್ಲವನ್ನು ನೀವೇನ್ ಮಾಡ್ಬೇಕು, ಡಿವೈಡೇಷನ್ ಮಾಡ್ಕೊಳ್ಬೇಕು. ಬಟ್ ಇಲ್ಲಿ ನೋಡ್ರಿ, ನಿಮ್ಗೆ ಒಂದ್ ಮಾತು ಹೇಳೋದಂದ್ರ ಇಲ್ಲಿ ಇರ್ತಕ್ಕಂಥವು ಏನದಾವ ಇದ್ರೊಳಗ ಸಿಂಗ್ಯುಲರ್ ಹೋದಾವ, ಹೌದಾ, ಪ್ಲೂರಲ್ ಹೋದಾವ. ಹಂಗಿದ್ದಾಗ ಇಲ್ಲಿ ಎಲ್ಲಾ ಕಡೆ ಏನ್ ಬರ್ತೈತೆ ಅಂದ್ರೆ ವಿಲ್ ಅನ್ನೋದು ಒಂದ ಬರ್ತೈತೆ. ಇಟ್ ಈಸ್ ಸಿಂಗ್ಯುಲರ್, ಇಟ್ ಮೇ ಬಿ ಪ್ಲೂರಲ್. ಎಲ್ಲಾ ಕಡೆ ನೀವೇನ್ ಬಳಸ್ಬೇಕು, ಇಲ್ಲಿ ವಿಲ್ ಅಂತಕ್ಕಂಥದ್ದು ಮಾತ್ರ ಬಳಸಬೇಕು. ಆದ್ರ ನೋಡ್ರಿ ಇಲ್ಲಿ ಎಲ್ಲಾ ಸ್ಥಳದೊಳಗೆ ವಿಲ್ ಅಂತಕ್ಕಂಥದ್ದು ಯಾಕೆ ಬಳಸ್ಬೇಕಂದ್ರ ಇಲ್ಲಿ ಯಾವುದೇ ಭೇದ ಭಾವ ಅಂತಕ್ಕಂಥ ಮಾಡಂಗಿಲ್ಲ ನಾವು. ಇಲ್ಲಿ ಹ್ಯಾವ್, ಹ್ಯಾಸ್ ಎರಡೆರಡು ಹೆಲ್ಪಿಂಗ್ ವರ್ಬ್ ಅದಾವ, ಇಲ್ಲಿ ಯಾವುದೂ ಇಲ್ಲ. ಅದ ನೋಡ್ರಿ ಹ್ಯಾಡ್ ಅಂತಕ್ಕಂಥದ್ದು ಎಲ್ಲಾ ಕಡೆ ಇದನ್ನ ಬಳಸ್ತೀರಿ, ಎಲ್ಲಾ ಕಡೆ ಬ್ಯಾಡ್ ಅಂದ್ರೂ ಅದನ್ನ ಬಳಸ್ತೀರಿ. ಎಸ್, ಇದು ಹಂಗೆ ರೀ. ಓಕೆ, ದೇರ್ ಇಸ್ ನೋ ಎನಿ ಅದರ್ ಆಪ್ಷನ್ಸ್. ಇವುಗಳ ಕಾಂಪ್ಲಿಕೇಶನ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಡ್ರಿ. ಹೌದಾ, ಇನ್ನ ಟೆನ್ಸಸ್ ವಿಡಿಯೋಸ್ಗಳನ್ನ ಮಾಡ್ಯಾನ. ಇದ್ರಲ್ಲಿ 11ನೇ ವಿಡಿಯೋ ನಂದು, ಇನ್ನ ವಿಡಿಯೋಗಳು ಬರ್ತಾವ. ಡೋಂಟ್ ವರಿ, 11ನೇ ವಿಡಿಯೋ. ಓಕೆ, ಇದ್ರೊಳಗೆ ಎಷ್ಟು ವಿಡಿಯೋನ ನೀವು ಎಲ್ಲಾ ವಿಡಿಯೋನ ಯಾರು ನೋಡಿರಿ ಒಬ್ಬರ ಕಮೆಂಟ್ ಮಾಡಿ ನೋಡು ಸರ್, ಎಲ್ಲಾ ವಿಡಿಯೋ ನಿಮ್ಮ ಟೆನ್ಸ್ ವಿಡಿಯೋ ಮುಗಿಸೇನ್ರಿ ಸರ್ ಅನ್ನೋರ. ಎಸ್, ಇನ್ನು ಯಾರು ಮುಗಿಸಿಲ್ಲ ಮುಗಿಸ್ಕಾಸ್ ನಂಗೆ ಮೆಸೇಜ್ ಮಾಡ್ರಿ. ಇದ ವಿಡಿಯೋಕ್ಕೆ ಕಮೆಂಟ್ ಒಳಗೆ ಬರ್ಬೇಕು ನಿಮ್ ಕಮೆಂಟ್. ಓಕೆ, ಎಸ್, ಹಂಗಿದ್ರ ಈ ವಿಡಿಯೋಗೆ ಏನ್ ಮಾಡೋಣ, ಬಾಯ್ ಬಾಯ್ ಹೇಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೋ ಮಚ್.